ಹುಬ್ಬಳ್ಳಿಯ ಅಪ್ರಾಪ್ತೆ ರೇಪ್ ಕೇಸ್ ಇದೆಯಲ್ಲ, ಅತ್ಯಾಚಾರ ಕೇಸ್ ಇದೆಯಲ್ಲ, ಅದು ಲವ್ ಜಿಹಾದ್ ಅಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗಳು, ಅದ್ರ ಜೊತೆಗೆ ಒಂದು ಸಂಚಲನ ಆಗ್ತಾ ಇದೆ ರಾಜ್ಯದಲ್ಲಿ. ಇದ್ರ ಬಗ್ಗೆ ಹೋಮ್ ಮಿನಿಸ್ಟ್ರು ಮಾತನಾಡ್ತಾರೆ. ಈ ಕೇಸ್ ಇದು ಲವ್ ಜಿಹಾದ್ ಅಲ್ಲ ಅಂತೇಳಿ ಹೇಳಿದ್ದಾರೆ. ಪರಮೇಶ್ವರ್ ಅವರು ತನಿಖೆ ಆಗಿಲ್ಲ, ಮತ್ತೊಂದಾಗಿಲ್ಲ, ಏನೂ ಇಲ್ಲ. ಅದ್ರ ನಡುವೆ ಇವರು ಹೇಳಿ ಆಗಿದೆ ಹಿಂಗೆ 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 ಅಂತೇಳಿ, ಇದು ಲವ್ ಜಿಹಾದ್ ಅಲ್ಲ. ಪರಮೇಶ್ವರ್ ಅವರು ಮಾತನಾಡ್ತಾ ಹೇಳಿದ್ದಾರೆ. ಆರೋಪಿ ಆತನನ್ನು ಅರೆಸ್ಟ್ ಮಾಡಿ ಆಗಿದ್ದಾರೆ. ಈಗಲೇ ಹಾಗೆ ಹೇಳೋದು ಬೇಡ ಅಂತೇಳಿ ಹೇಳಿದ್ದಾರೆ. ಲವ್ ಜಿಹಾದ್ ಅಂತೇಳಿ ಈಗಲೇ ಹೇಳೋದು ಬೇಡ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಅಪ್ರಾಪ್ತೆ ಕೇಸ್ ಲವ್ ಜಿಹಾದ್ ಅಲ್ಲ, ಇದು ತನಿಖೆ ಆಗ್ತಾ ಇದೆ, ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ, ಅದರ ನಡುವೆನೇ ಲವ್ ಜಿಹಾದು ಮತ್ತೊಂದು ಮಗದೊಂದು ಬಣ್ಣ ಕಟ್ಟೋದು ಬೇಡ ಅಂತೇಳಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅಲ್ಲ, ನೀವೇ ಹೇಳ್ಬಿಟ್ರಲ್ರಿ, ಅಂತ ಕ್ಲಾರಿಫಿಕೇಶನ್ ಅಲ್ಲ, ನೀವೇ ಹೇಳಿದ್ರೆ ಲವ್ ಜಿಹಾದ್ ಆಗಿದೆ ಅಂತ ನಮಗೆ ಪ್ರೂಫ್ ಇದೆ. ನಿಮಗೆ ನಾವು ಅದೆಲ್ಲ ಆಗುತ್ತೆ, ಬಟ್ ಹೇಳಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳ್ಕೊಂಡೇ ಹೇಳಿ ಅಲ್ಲ. ಆ ಥರ ಏನು ಆಗಲಿಲ್ಲ. ಅವರು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಪ್ರೊಸೀಜರ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಕನ್ಕ್ಲೂಡ್ ಮಾಡೋದು ಬೇಡ ಅಂತ ಯಾರು ಹೇಳಿದ್ರು ನಿಮಗೆಲ್ಲ? ಕೋಲಾಹಲ ಆಗ್ತಾ ಇದ್ದ ಹಾಗೇನೆ ಪ್ರಜ್ವಲ್ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಅಸ್ತ್ರವನ್ನ ಬಳಸಿದೆ, ಟ್ವಿಟರ್ನಲ್ಲಿ ಕೇಳ್ತಾ ಇದೆ. ಹಾಗೆಯೇ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಅಷ್ಟೇ ಪ್ರಬಲವಾಗಿ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಅಂದ್ರೆ ಪ್ರಜ್ವಲ್ ಪರ ಕೇಂದ್ರ ಸರ್ಕಾರ ನಿಂತಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನೇ ಎತ್ತಿದೆ. ಬ್ಲೂ ಕಾರ್ನರ್ ನೋಟಿಸ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಮನವಿ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಸಹಕರಿಸ್ತಾ ಇಲ್ಲ ಅಂತ ಕೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಮೋದಿ ಸರ್ಕಾರದ ವಿರುದ್ಧ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಟ್ವಿಟರ್ನಲ್ಲಿ ಕಿಡಿಕಿಡಿಯಾಗಿದೆ. ದೇಶಾದ್ಯಂತ ಒಂದು ಕಡೆ ಈ ಪೆನ್ ಡ್ರೈವ್ ವಿಚಾರ ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ದ ಹಾಗೇನೆ SITಗೆ ಕೇಂದ್ರ ಸರ್ಕಾರ ಸಹಕರಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಎಕ್ಸ್ನಲ್ಲಿ ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಬ್ಲೂ ಕಾರ್ನರ್ ನೋಟಿಸ್ ಕೊಡಿ ಅಂತ ಅದನ್ನು ಕೇಂದ್ರ ಸರ್ಕಾರವೇ ಕೊಡಬೇಕಾಗತ್ತೆ, ಅದು ವಿದೇಶಕ್ಕೆ ಸಂಬಂಧಪಟ್ಟಿರೋದಾದ್ರಿಂದ. ಹಾಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿ ಅಂತ SIT ಮನವಿ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಸಹಕರಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಕೋಲಾಹಲ ಆಗ್ತಾ ಇದ್ದ ಹಾಗೇನೆ ಪ್ರಜ್ವಲ್ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಅಸ್ತ್ರವನ್ನ ಬಳಸಿದೆ, ಟ್ವಿಟರ್ನಲ್ಲಿ ಕೇಳ್ತಾ ಇದೆ. ಹಾಗೆಯೇ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಅಷ್ಟೇ ಪ್ರಬಲವಾಗಿ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಅಂದ್ರೆ ಪ್ರಜ್ವಲ್ ಪರ ಕೇಂದ್ರ ಸರ್ಕಾರ ನಿಂತಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನೇ ಎತ್ತಿದೆ. ಬ್ಲೂ ಕಾರ್ನರ್ ನೋಟಿಸ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಮನವಿ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಸಹಕರಿಸ್ತಾ ಇಲ್ಲ ಅಂತ ಕೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಮೋದಿ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಟ್ವಿಟರ್ನಲ್ಲಿ ಕಿಡಿಕಿಡಿಯಾಗಿದೆ. ದೇಶಾದ್ಯಂತ ಒಂದು ಕಡೆ ಈ ಪೆನ್ ಡ್ರೈವ್ ವಿಚಾರ ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ದ ಹಾಗೇನೆ SITಗೆ ಕೇಂದ್ರ ಸರ್ಕಾರ ಸಹಕರಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಎಕ್ಸ್ನಲ್ಲಿ ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಬ್ಲೂ ಕಾರ್ನರ್ ನೋಟಿಸ್ ಕೊಡಿ ಅಂತ ಅದನ್ನು ಕೇಂದ್ರ ಸರ್ಕಾರವೇ ಕೊಡಬೇಕಾಗತ್ತೆ, ಅದು ವಿದೇಶಕ್ಕೆ ಸಂಬಂಧಪಟ್ಟಿರೋದಾದ್ರಿಂದ. ಹಾಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿ ಅಂತ SIT ಮನವಿ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಸಹಕರಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ.